ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದುರ್ಬಲವಾಗಿರುವಂಥ ರಾಜಕೀಯ ಪಕ್ಷ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವದಲ್ಲೂ ವಿಶ್ವದಲ್ಲಿ ನಂಬರ್ 1 ಸದಸ್ಯತ್ವವನ್ನು ಹೊಂದಿರುವಂಥ ರಾಜಕೀಯ ಪಾರ್ಟಿ, ದೇವದುರ್ಲಭ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ರಾಜಕೀಯ ಪಾರ್ಟಿ, ವಿಶ್ವಮಾನ್ಯ ನಾಯಕರನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಇವತ್ತು ಪಡ್ಕೊಂಡಿದೆ. ಹಾಗಾಗಿ ಆತಂಕ ಪಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಈಗ ನರೇಂದ್ರ ಮೋದಿ ಅವರು ಅಂತ ಹೇಳುವಾಗ ಯಾಕೆ ಭಾರತದ ಜನ ಅಥವಾ ದೇಶ ವಿದೇಶದಲ್ಲಿ ಭಾರತೀಯರು ಪುಳಕಿತರಾಗ್ತಾರೆ ಅಂತಂದರೆ ಕೇವಲ ಹಿಂದುತ್ವ ಮಾತ್ರ ಅಲ್ಲ ಸರ್. ಹಿಂದುತ್ವದ ಜೊತೆಗೆ ಭಾರತದ ಬಗೆಗಿನ ಒಂದು ಕನಸು, ಆಮೇಲೆ ಅದನ್ನು ಕನಸು ನನಸಾಗುವಂಥ ಒಂದು ದೃಢ ಹೆಜ್ಜೆ. ಈಗ ನಾವು 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು, ಆಮೇಲೆ ಡಿಜಿಟಲ್ ಯುಗದ ಕ್ರಾಂತಿಗಳು ಉಂಟಾಯಿತು, ನಮ್ಮ ಸೈನ್ಯಕ್ಕೆ ಯಾವೆಲ್ಲ ರೀತಿಯ ಅಂದರೆ ಇಸ್ರೇಲ್ ಮಾದರಿಯ ಅಲ್ಲಿಯ ಬೇಕಾಗಿರುವಂಥ ಸವಲತ್ತುಗಳು ನಮ್ಮಲ್ಲೂ ಮಾಡಬೇಕು. ಸೊ ಇದೆಲ್ಲ ಕನಸುಗಳು ಎಲ್ಲವೂ ಸೇರಿದಾಗ ಮಾತ್ರ ಅಂಥ ಒಬ್ಬ ಬಲಿಷ್ಠ ನಾಯಕ ಉದ್ಭವ ಆಗೋದಕ್ಕೆ ಸಾಧ್ಯ. ನಮಗೆ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ರಾಷ್ಟ್ರಕ್ಕೆ ಪ್ರಧಾನಿ ಮಾಡಬಹುದು. ನಾನು ಕೇಳ್ತಿರುವಂಥದ್ದು, ಯಾರೇ ಆಗಿರಲಿ, ಈಗ ನೀವಿರ್ಬೋದು ಅಥವಾ ಇತರ ನಾಯಕರಿರ್ಬೋದು, ಕಾಂಗ್ರೆಸ್ ನಾಯಕರಿರ್ಬೋದು, BJP ನಾಯಕರಿರ್ಬೋದು, ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ ಅಥವಾ ಅಪಚಾರಗಳಾದಾಗ ರೋಡಿಗಿಳಿತೀರಿ. ನಿಮ್ಮ ಕನಸಿನ ಕರ್ನಾಟಕ ಏನು? ಒಂದು ಕನಸು ಅಂತ ಕರ್ನಾಟಕದ ಬಗ್ಗೆ ಕಾಣಬೇಕಲ್ಲ. ನಮ್ಮ ಯುವ ಜನರು ಇಷ್ಟಿದ್ದಾರೆ, ನಮ್ಮ ರೈತರು ಇಷ್ಟಿದ್ದಾರೆ, ಮಹಿಳೆಯರು ಇಷ್ಟಿದ್ದಾರೆ. ಇವರು ಕೆಲವು ಕಡೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನು ಗುಳೆ ಹೋಗ್ತಾರೆ, ಅವರನ್ನಲ್ಲಿ ನಿಲ್ಲಿಸಬೇಕು. ನಾನು ಅಂದರೆ ಅದು ಅಹಂಕಾರ ಅಂತ ನಾನು ಹೇಳ್ತಿರೋದಲ್ಲ. ನನ್ನ ಒಂದು ಒಂದು ಸಣ್ಣ ಬಿಸ್ನೆಸ್ ಮಾಡೋನು ಕೂಡ, ಒಂದು ಟೀಮ್ ಆರೋನು ಕೂಡ ಪಕ್ಕದ ಟೀಮ್ ಆರೋನಿಗಿಂತ ನಾನು ಏನು ಶ್ರೇಷ್ಠ ಅನ್ನೋದನ್ನು ಹೇಳ್ಕೊಂಡಿರ್ತಾನೆ ಅಥವಾ ಹೇಳ್ತಾನೆ ಕೂಡ. ನಾನು ಕೇಳ್ತಿರೋದು CT ರವಿ ಅವರಿಗೆ ಇದೆಲ್ಲದರ ಹೊರತಾಗಿ ಕನಸಿನ ಕರ್ನಾಟಕ ಏನು ಸರ್ ನಿಮ್ಮದು? ಒಂದು, ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಬೇರೆ ಬೇರೆ ಅಂತ ನಾನು ಭಾವಿಸಿಲ್ಲ. ಯಾರಿಗೆ ಹಿಂದುತ್ವ ಬಗ್ಗೆ ಆಳವಾದ ಜ್ಞಾನ ಇರುತ್ತೆ ಅವನು ರಾಷ್ಟ್ರವಾದಿಯೂ ಆಗಿರ್ತಾನೆ, ಅವನಲ್ಲಿ ಏನು ಕನ್ಫ್ಯೂಷನ್ ಇರಲ್ಲ. ಆ ಒಂದು ಇದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ನಾವು ಮೌಲ್ಯವರ್ಧನೆ ಮಾಡಿದ್ರೆ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಬೆಲೆಯನ್ನು ತಂದುಕೊಡೋಕ್ಕೆ ನಾವು ಸಾಧ್ಯ ಇದೆ. ವ್ಯಾಲ್ಯೂ ಎಡಿಷನ್ ಮಾಡಬೇಕಷ್ಟೇ. ಈ ಒಂದು ಆಲೂಗೆಡ್ಡೆಗೆ 10 ರೂಪಾಯಿ kg, ಚಿಪ್ಸಿಗೆ ಕಡಿಮೆ ಅಂದರೂ 200 kg. ಅದಕ್ಕೇನು ಮಾಡ್ತಾರೆ? ಒಂದು ಸಣ್ಣ ಮೆಣಸಿನ್ಕಾಯಿ ಹಾಕಿದ್ದು ಬಿಟ್ಟರೆ ಬೇರೆ ಏನು ಹಾಕ್ತಾರೆ? ಆದರೆ ಮೌಲ್ಯವರ್ಧನೆ ಮಾಡೋದು. ಹಾಗೆ ಮೌಲ್ಯವರ್ಧನೆ ಮಾಡಿದ್ರೆ ನಾವು ಜಾಬ್ ಜನ್ರೇಟ್ ಮಾಡ್ಬೋದು, ಉದ್ಯೋಗ ಸೃಷ್ಟಿಯ ಜೊತೆಗೆ ಒಳ್ಳೆಯ ಲಾಭ, ಉತ್ತಮ ಲಾಭ ರೈತನಿಗೆ ಸಿಗುವಂತೆ ಮಾಡೋಕ್ಕೆ ಸಾಧ್ಯ ಇದೆ. ಜೊತೆಗೆ ಪ್ರಧಾನಮಂತ್ರಿಗಳು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಎಜುಕೇಷನ್ ಸಿಸ್ಟಮಲ್ಲಿ ತರಬೇಕು ಅಂತ NEP-ನಲ್ಲಿ ಈಗ ಅದನ್ನು ಜೋಡಿಸಿದ್ದಾರೆ. ಒಂದು ಕಾಲದಲ್ಲಿ ಭಾರತ ಕೌಶಲ್ಯವಂತ ಭಾರತವಾಗಿತ್ತು, ಇಲ್ಲಿ ನಿರುದ್ಯೋಗಿಗಳೇ ಇರಲಿಲ್ಲ. ಯಾಕೆಂದರೆ ಎಲ್ರಿಗೂ ಉದ್ಯೋಗ ಇತ್ತು. ನಾವು ಮಾಡಬೇಕಾಗಿದ್ದೇನು ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಹೇಳ್ತೇವೆ, ವೃತ್ತಿ ಗೌರವವನ್ನು ತಂದುಕೊಡ್ಬೇಕಾಗಿತ್ತು. ಎಲ್ಲ ಉದ್ಯೋಗಗಳಿಗೆ ಆರ್ಥಿಕ ಲಾಭ ಸಿಗುವಂತೆ ನೋಡ್ಕೊಳ್ಬೇಕಾಗಿತ್ತು. ಅವೆರಡು ಮಾಡಿದರೂ ಸಾಕಿತ್ತು, ಇನ್ನೇನು ನಾವು ಮಾಡಬೇಕಾಗಿರಲಿಲ್ಲ. ಆದರೆ ಬಹಳ ಕಾಲ ಕೀಳರಿಮೆಯನ್ನು ಮೂಡಿಸ್ಬಿಟ್ವಿ. ವೃತ್ತಿ ಗೌರವವನ್ನು ಮೂಡಿಸೋದ್ರ ಬದಲಿಗೆ ವೃತ್ತಿಗಳ ಬಗ್ಗೆ ಕೀಳರಿಮೆಯನ್ನು ಮೂಡಿಸಿದ್ವಿ. ಅದರ ಪರಿಣಾಮವಾಗಿ ಗೌರವದ ಬದಲಿಗೆ ಕೀಳರಿಮೆ ಬಂತು. ರೈತನ ಮಕ್ಕಳಿಗೆ ನಾವು ಮತ್ತೆ ರೈತರಾಗೋದು ಬೇಕಾಗಿಲ್ಲ, ಒಬ್ಬ ಕುಶಲಕರ್ಮಿಯ ಕರ್ಮಿಗೆ ತನ್ನ ಮಕ್ಕಳು ತನ್ನ ಕೆಲಸ ಮಾಡೋದು ಬೇಕಾಗಿಲ್ಲ ಅನ್ನೋಂಥ ಮನಸ್ಥಿತಿಯನ್ನು ತಂದ್ವಿ. ನಾವು ಈಗ ಮತ್ತೆ ಸ್ಕಿಲ್ ಇಂಡಿಯಾ ಮೂಲಕ ನಾವು ಪ್ರಾಚೀನ ಭಾರತದ ಪರಂಪರೆಯನ್ನು ಎತ್ತಿಡಿಬೇಕು ಅಂತ ಹೊರಟಿದ್ದೇವೆ. ಆವಾಗ ಯಾರೂ ಉದ್ಯೋಗಕ್ಕಾಗಿ ಬೇಡುವ ಪರಿಸ್ಥಿತಿ ಬರೋದಿಲ್ಲ. ನಮ್ಮ ಕಾನ್ಸೆಪ್ಟೇ ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನೋದು, ಅಂದರೆ ಆತ್ಮವಿಶ್ವಾಸ ತುಂಬೋದು. ಸಾಮಾನ್ಯ ಜನರಲ್ಲಿ ಇವತ್ತೇನಿದೆ, ನನಗೊಂದು ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಸಾಕು, ಹೊಲ ಮಾರಿಯಾದರೂ ಒಂದು ಸರ್ಕಾರಿ ನೌಕರಿ ಹಿಡಿದ್ಬಿಡೋಣ ಅನ್ನೋ ಮನಸ್ಥಿತಿಯಿಂದ ಅವ್ರನ್ನ ಬದಲಾಯಿಸಬೇಕು. ಅವನಿಗೆ ಆತ್ಮವಿಶ್ವಾಸದಲ್ಲಿ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಆ ಕನಸು ನನಗಿದೆ. ಆ ಕನಸನ್ನು ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ಅವನು ಸ್ವಾವಲಂಬಿ ಮತ್ತು ಸ್ವಾಭಿಮಾನಿಯಾಗಿ ಬದುಕೋದಕ್ಕೆ ಬೇಕಾದಂಥ ಕರ್ನಾಟಕವನ್ನು ಬೆಳೆಸಬೇಕು ಅನ್ನೋದು ನಮ್ಮ ಆಸೆ ಇದೆ. ಹೌದು, ಮುಖ್ಯಮಂತ್ರಿ ಆಗ್ಬೋದು ಆಗಬಾರ್ದು ಅಂತ ಇದರಲ್ಲಿ ಡಿಸೈಡ್ ಆಗುತ್ತೆ CT ರವಿ ಅವರ ಕನಸಿನ ಮೇಲೆ. ಈಗ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನೋ ಪ್ರಶ್ನೆ, ಕನಸಿನ ಕರ್ನಾಟಕದ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ನೀವು ಯಾವ ರೀತಿಯಾಗಿ ಸಲಹೆ ಕೊಡೋದಕ್ಕೆ ಮುಂದಾಗ್ತೀರಿ? ಯಾಕಂದರೆ ಇವತ್ತು ನೋಡಿ ಯಾಕೆ ಈ ಪ್ರಶ್ನೆ ಎದ್ದಿದೆ ಅಂತಂದರೆ,
ಇವತ್ತು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ದಾವಣಗೆರೆ ಆಗಿರ್ಬೋದು, ನಾಗಮಂಗಲ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಒಂದು ಕಡೆ ಘರ್ಷಣೆಗಳು ಈ ಹಿಂದೆ ಆಗ್ತಾ ಇದ್ದಾರೆ. ಈ ಬಾರಿ ಆಗಿದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಒಂದು ಸರ್ಕಾರ ಈ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡೋರನ್ನ ನನ್ನ ವೋಟ್ ಬ್ಯಾಂಕ್ ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬರಬೇಕು. KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ. ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ತನಿಖೆಯ ಪ್ರಾಥಮಿಕ ವರದಿ ಬರೋದಕ್ಕೆ ಮುಂಚಿತವಾಗಿಯೇ ಆ ಬಾಂಬ್ ಬ್ಲಾಸ್ಟ್ ಮಾಡಿರೋರ ಬಗ್ಗೆ ಇವರು ಹೇಳಿದ ಮಾತನ್ನು ನಾನು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ. ಇದೆಲ್ಲ BJP ಅವ್ರ ಪಿತೂರಿ, ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು. ಆಮೇಲೆ ತನಿಖೆಯಲ್ಲಿ ವರದಿ ಬಂತು, ತನಿಖೆಯಾಗಿ ಅವನು ಶಾಲೆಗೆ ಬಾಂಬ್ ಬಿಡಲಿಕ್ಕೆ ಬಾಂಬ್ ತಗೊಂಡು ಹೋಗ್ತಾ ಇದ್ದ ಅಂಥೇಳಿ. ಅಂದರೆ ಇವ್ರನ್ನ ಈ ರೀತಿ ಕ್ರಿಮಿನಲ್ ಚಟುವಟಿಕೆ ಮಾಡುವವ್ರನ್ನ ರಾಜಕೀಯ ವೋಟ್ ಬ್ಯಾಂಕಿಂದ ನೋಡ್ತಕ್ಕಂಥ ಮನಸ್ಥಿತಿ ರಾಜ್ಯದ ಮತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಅಪಾಯಕಾರಿ. ಆ ಮನಸ್ಥಿತಿಯಿಂದ ಕಾಂಗ್ರೆಸ್ ಪಾರ್ಟಿ ಹೊರಗಡೆ ಬರಬೇಕು. ಹೊರಗಡೆ ಬಂದರೆ ಮತಾಂಧರು ಅವರಿಗೆ ನಾವೇನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಸಂದೇಶ ಹೋಗಬಾರ್ದು. ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋ ಸಂದೇಶ ಆದರೆ ಕಾನೂನು ಸುವ್ಯವಸ್ಥೆ ಸರಿದಾರಿಗೆ ಬರುತ್ತೆ. ಯಾರೇ ತಪ್ಪು ಮಾಡಲಿ, ಅದು ಯಾವರೇ ತಪ್ಪು ಮಾಡಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಅನ್ನುವಂಥ ಸಂದೇಶ ಕೊಡಬೇಕು. ಓಕೆ ಸರ್, ವೈಯಕ್ತಿಕವಾಗಿ ಒಂದು ಕಡೆ ಪ್ರಶ್ನೆ. ಯಾಕಂದರೆ ಇದು ನಾನು ನಾಗಮಂಗಲಕ್ಕೆ ಹೋಗಿದ್ದೆ, ಇದೇ ಒಂದು ಗಲಭೆ ಆದಾಗ ಆ ಸಂದರ್ಭದಲ್ಲಿ ಸಚಿವರು ಚಲುವರಾಯಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, BJP ಅವರು ಬರ್ತಿರೋದು ಇಲ್ಲಿ ರಾಜಕೀಯ ಮಾಡೋದಕ್ಕೆ ಅಂತೇಳಿ. ಅದೇ ರೀತಿಯಾಗಿ BJP ನಾಯಕರು ಬಂದರು, ನೀವು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ರಿ, ವಿಜಯೇಂದ್ರ ಅವರು ಕೂಡ ಭೇಟಿ ಕೊಟ್ಟಿದ್ರು, ಸಾಕಷ್ಟು ಜನ ನಾಯಕರು ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತೇಳಿ. ಇದೇ ಪ್ರಶ್ನೆನ ನಾನು ಕೇಂದ್ರ ಸಚಿವರಾಗಿರುವಂಥ ನಿಮ್ಮ ಮೈತ್ರಿ ಪಕ್ಷದ ನಾಯಕರಾಗಿರುವಂಥ HD ಕುಮಾರಸ್ವಾಮಿ ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ನಾನು ರಾಜಕೀಯ ಮಾಡೋದಕ್ಕೆ ಬರ್ತಾ ಇಲ್ಲ, ನಾನು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ಬರ್ತಾ ಇದ್ದೀನಿ ಅಂತೇಳಿ. ನನ್ನ ಪ್ರಶ್ನೆ, HD ಕುಮಾರಸ್ವಾಮಿ ಅವರ ಜೊತೆಗೆ ನೀವು ಕೂಡ ಹೋಗಿದ್ರೆ ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಪ್ರದರ್ಶನಲ್ಲೇ ಆಗ್ತಾ ಇತ್ತು. ಸರ್ಕಾರ ಮಾಡಿದಂಥ ಒಂದು ಚಲುವರಾಯಸ್ವಾಮಿ ಅವರು ಮಾಡಿದಂಥ ಒಂದು ಆರೋಪ ಏನಿತ್ತು, ರಾಜಕೀಯ ಮಾಡೋದಕ್ಕೆ ಬರ್ತಾ ಇದೆ, ಅದರ ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡ್ಬೋದಿತ್ತು ಅಂತೇಳಿ. ಅದರಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಲಿಲ್ಲ, ಮೈತ್ರಿಯನ್ನು ನೋಡಿ. 11ನೇ ತಾರೀಕು ರಾತ್ರಿ ಘಟನೆ ನಡೆದಿದ್ದು. 12ನೇ ತಾರೀಕು ನಾವು ಹೋದ್ವಿ. 12ನೇ ತಾರೀಕು ಹೋಗೋಕ್ಕೆ ಮುಂಚೆ ಸ್ಥಳೀಯವಾಗಿದ್ದಂಥ ಜನತಾದಳದ ಮುಖಂಡರುಗಳಿಗೆಲ್ಲ ಸುದ್ದಿ ಕೊಟ್ಟು ಸೂಚನೆ ಕೊಟ್ಟು ಹೋಗಿದ್ವಿ. ಅವರು ಕೂಡ ಬಂದಿದ್ದರು. ಕುಮಾರಸ್ವಾಮಿಯವರು ರಾಜ್ಯದ ಹೊರಗಡೆ ಇದ್ದರು. ಮರುದಿನ ಅವರು ಬಂದರು. ಇಲ್ಲಿ ನಾವು ಗಮನಿಸಬೇಕಾಗಿರೋ ಸಂಗತಿ ಏನು ಅಂದರೆ, ಮಾನ್ಯ ಗೃಹ ಸಚಿವರು ಹೇಳಿದರು ಇದೊಂದು ಸಣ್ಣ ಘಟನೆ ಅಂತ ಹೇಳಿದ್ರು. ಅಂದರೆ 40ಕ್ಕೂ ಹೆಚ್ಚು ಅಂಗಡಿಗಳನ್ನು ಸುಟ್ಟಿದ್ದು, ಗಣಪತಿಯ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ಮಾಡಿದ್ದು, ಪೆಟ್ರೋಲ್ ಬಾಂಬ್ ಹಾಕಿದ್ದು ಸಣ್ಣ ಘಟನೆಯಾಗಿ ಗೃಹ ಸಚಿವರಿಗೆ ಕಾಣುತ್ತೆ. ಇನ್ನು ಚಲುವರಾಯಸ್ವಾಮಿಯವರು ಆ ಕ್ಷೇತ್ರದ ಶಾಸಕರೂ ಹೌದು, ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು. ಅವರು ಹೇಳಿದರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದರು. ಆಕಸ್ಮಿಕ ಘಟನೆಯಲ್ಲಿ ಪೆಟ್ರೋಲ್ ಬಾಂಬನ್ನು ಮುಂಚಿತವಾಗಿ ಯಾರೂ ತಯಾರು ಮಾಡಿ ಇಟ್ಕೊಂಡಿರೋದಿಲ್ಲ. ಅಂದರೆ ಈ ಕಾಂಗ್ರೆಸ್ ಪಕ್ಷದ ಮಾನಸಿಕತೆ ಹೇಗಿದೆ ಅನ್ನೋದನ್ನು ಅದು ತೋರಿಸುತ್ತೆ. ಅದಕ್ಕಾಗಿ ನಾವು ಅಲ್ಲಿ ಅವರ ನಿಲುವುಗಳನ್ನು ಉಗ್ರವಾಗಿ ಪ್ರತಿಭಟಿಸಬೇಕಾಯಿತು. SDPIನ PFIನ ಕೇರಳದಿಂದ ಆಕ್ಟಿವಿಸ್ಟ್ಸ್ ಬಂದು ಅಲ್ಲಿ ಗಲಭೆ ಎಬ್ಬಿಸಿದ್ದಾರೆ ಅನ್ನೋದು, ಬಂಧಿತರಲ್ಲಿ 2 ಜನ ಕೇರಳ ಮೂಲದವರು ಪತ್ತೆಯಾಗಿರೋದು, ಅವರು ಪಿತೂರಿ ನಡೆಸಿರೋದು, ಪೂರ್ವ ತಯಾರಿ ನಡೆಸಿರೋದನ್ನು ಸಾಬೀತುಪಡಿಸುತ್ತೆ. ಪೂರ್ವ ತಯಾರಿ ಪಿತೂರಿ ನಡೆಸಿದ ಘಟನೆಯನ್ನು ಕೂಡ ಸಣ್ಣ ಘಟನೆ ಅಂತ ಭಾವಿಸೋದಿದೆಯಲ್ಲ, ಮುಂದೊಂದು ದಿನ ಕರ್ನಾಟಕದ ನೆಮ್ಮದಿಗೆ ಕೊಳ್ಳಿ ಇಡುವಂಥ ಭೀಕರ ಘಟನೆಗೆ ಸಾಕ್ಷಿ ಆಗಬಾರ್ದು ಅನ್ನೋ ಕಳಕಳಿಯಿಂದ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನೀವು ಅದ್ಭುತ ಮಾತುಗಾರರು. ಮುಂದಿನ ಸಮಿಟು ಕೂಡ ಈಗಲೇ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ಆ ಮುಂದಿನ ಸಮಿಟ್ಗೆ ನೀವು ಬರುವಾಗ ನಿಮ್ಮನ್ನು ನಾನು ವಿರೋಧ ಪಕ್ಷದ ನಾಯಕರು ಅಂತ ಕರೀಲ ಅಥವಾ ಆಡಳಿತ ಪಕ್ಷದ ನಾಯಕರು ಅಂತ ಕರೀಲ. ನೋಡಿ, ವಿರೋಧ ಪಕ್ಷದವರಿಗೆ ಆಡಳಿತ ಪಕ್ಷಕ್ಕೆ ಬರಬೇಕು ಅಂತ ಆಸೆ ಇರುತ್ತೆ. ಆಡಳಿತದವರು ತಪ್ಪುಗಳ ಮೂಲಕ ವಿರೋಧ ಪಕ್ಷ ಸ್ಥಾನಕ್ಕೆ ಬಂದು ಕೂತ್ಬಿಡ್ತಾರೆ. ನಾವು ಕೆಲವು ತಿಂಗಳುಗಳ ಹಿಂದೆ ಆಡಳಿತ ಪಕ್ಷದಲ್ಲಿ ಇದ್ವಿ. ನಮ್ಮ ತಪ್ಪುಗಳಿಂದ ವಿರೋಧ ಪಕ್ಷ ಜಾಗದಲ್ಲಿ ಬಂದು ಕೂತಿದ್ದೇವೆ. ಹಾಗಂತ ತಪ್ಪು ಮಾಡಿ ಅವರು ವಿರೋಧ ಪಕ್ಷದ ಜಾಗಕ್ಕೆ ಬರಲಿ ಅಂತ ನಾನು ಬಯಸೋದಿಲ್ಲ. ಅವರು ಒಳ್ಳೆ ಆಡಳಿತ ಕೊಡಲಿ, ಅವ್ರಿಗಿಂತ ಉತ್ತಮವಾಗಿ ನಡ್ಕೊಂಡು ನಾವು ಆಡಳಿತ ಪಕ್ಷಕ್ಕೆ ಬರಬೇಕು ಅಂತ ನನ್ನ ಆಸೆ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬೇಡ ಅಂತ ಇದ್ದೀರಿ? ಸಿದ್ದರಾಮಯ್ಯನವ್ರು ತಪ್ಪು ಮಾಡಿರೋ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಡಲೇಬೇಕು. ತಪ್ಪನ್ನು ಸಮರ್ಥನೆ ಮಾಡಿಕೊಂಡ್ರೆ, ಒಂದು ಸಣ್ಣ ಕತೆ ನನಗೆ ನೆನಪಿಗೆ ಬರುತ್ತೆ. ಜನಮೇಜಯ ರಾಯ ಸರ್ಪಯಾಗ ಮಾಡ್ದ.
ಅವನ ತಂದೆ ಪರೀಕ್ಷಿತನನ್ನು ಕಚ್ಚಿದ್ದು ತಕ್ಷಕ ಅಂತಕ್ಕಂಥ ಒಬ್ಬ ಸರ್ಪದ ರಾಜ. ಅವನು ಇಂದ್ರನ ಹತ್ರ ಹೋಗಿ ಆಶ್ರಯ ಪಡೆದು ಬಿಡ್ತಾನೆ. ನೋಡ್ತಾರೆ, ತಕ್ಷಕನ ಹೆಸರಿಡಿದು ಕರೆದ್ರೆ ಬರ್ತಾ ಇಲ್ಲ. ಕೊನೆಗೆ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಅವನಿಗೆ ಇಂದ್ರ ಆಶ್ರಯ ಕೊಟ್ಬಿಟ್ಟಿದ್ದಾನೆ. ಆಗ ಯಜ್ಞ ಮಾಡ್ತಾ ಇದ್ದಂಥ ಋತ್ವಿಕರು ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಮಂತ್ರ ಉಚ್ಚಾರಣೆ ಮಾಡೋಕ್ಕೆ ಶುರುವಾಗ್ತಾರೆ. ಸಿಂಹಾಸನ ಸಮೇತ ತಕ್ಷಕ ಆ ಯಜ್ಞಕುಂಡಕ್ಕೆ ಬೀಳೋಕ್ಕೆ ಇನ್ನೇನು ರೆಡಿಯಾಗಿ ಬರ್ತಾನೆ. ಈಗ ಅದೇನೇ ನಾವು ಕೇಳೋದು, ನೀವು ಸಿದ್ದರಾಮಯ್ಯನವ್ರು ರಾಜೀನಾಮೆ ತಗೋತೀರೋ ಅಥವಾ ಕಾಂಗ್ರೆಸ್ ಪಾರ್ಟಿಯೇ ಅಧಿಕಾರ ಕಳ್ಕೊಳ್ಳುವಂತೆ ನೋಡ್ಕೊಳ್ತೀರೋ? ಅದು ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿದ್ದು. ನೀವು ಸಿದ್ದರಾಮಯ್ಯನವ್ರು ರಾಜೀನಾಮೆ ತಗೊಂಡ್ರೆ ನಿಮಗೊಂದು ಆಪ್ಷನ್ ಓಪನ್ ಇರುತ್ತೆ. ಇಲ್ಲಿ ತಗೊಳ್ಳದೇ ಇದ್ದರೆ ಕಾಂಗ್ರೆಸ್ ಪಾರ್ಟಿಯನ್ನೇ ಆಹುತಿ ತಗೊಳ್ಳುವಂಥ ಸಾಮರ್ಥ್ಯ ಕರ್ನಾಟಕ ರಾಜ್ಯದ ಜನರಿಗಿದೆ, ತಗೊಳ್ತೀವಿ. ರಾಜ್ಯದಲ್ಲಿ ಬಿಜೆಪಿಯ ಹೋರಾಟ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ? ಡೆಮಾಕ್ರಸಿ ಒಳಗಡೆ ಸಮಾಧಾನ ಭೇದ ಮೂರಕ್ಕೆ ಮಾತ್ರ ಅವಕಾಶ, ದಂಡಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ಪ್ರಜಾಪ್ರಭುತ್ವ ತತ್ವದ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ನಾವು ಸಮಾಧಾನ ಭೇದ ಮೂರನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಬಿಜೆಪಿಯಲ್ಲಿ ಯಾರು ಮುಂದಿನ 5 ಜನರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳುವಾಗ ನೀವು ಭಾಳ ಚಾಣಾಕ್ಷ ಉತ್ತರವನ್ನು ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಕಾಂಗ್ರೆಸ್ಸಲ್ಲಿ ಮುಂದಿನ 5 ಮುಖ್ಯಮಂತ್ರಿಗಳಾಗುವಂಥ ಸಾಮರ್ಥ್ಯದವರಾದರೂ ಹೇಳಿ, ಅಟ್ಲೀಸ್ಟ್ ಅವ್ರಿಗಾದರೂ ಖುಷಿಯಾಗಲಿ. ನನಗೆ ಸಾಮರ್ಥ್ಯ ಯಾರಿಗಿದೆ ಅಂತ ಗೊತ್ತಿಲ್ಲ, ಆದರೆ ಡಿನ್ನರ್ ಪಾರ್ಟಿ ಮಾಡ್ತಿರೋರು, ಬ್ರೇಕ್ಫಾಸ್ಟು ಮೀಟಿಂಗ್ ಮಾಡ್ತಿರೋರು, ಲಂಚ್ ಸಮಯದಲ್ಲಿ ಆಸೆ ಆಮಿಷಗಳನ್ನು ತೋರಿಸ್ತಾ ಇರೋರು ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಹೇಳ್ತಾ ಈಗ ಇದ್ದೀರಾ? ನೀವು ಯಾರು ಮುಚ್ಚಿಟ್ಕೊಂಡಿಲ್ಲ. ಈಗ ಈಗ ಪರಮೇಶ್ವರ್ ಅವರು ಏನಾದ್ರು ತಮ್ಮ ಭಾವನೆಯನ್ನು ಮುಚ್ಚಿಟ್ಕೊಂಡ್ರ, ದೇಶಪಾಂಡೆ ಅವರು ತನ್ನ ಭಾವನೆ ಮುಚ್ಚಿಟ್ಕೊಂಡ್ರ, ಸತೀಶ್ ಜಾರಕಿಹೊಳಿ ಅವರು ತನ್ನ ಭಾವನೆ ಮುಚ್ಚಿಟ್ಕೊಂಡ್ರ, DK ಶಿವಕುಮಾರ್ ಅವರು ಏನಾದ್ರು ತನ್ನ ಭಾವನೆ ಮುಚ್ಚಿಟ್ಕೊಂಡಿದಾರ? ಈಶ್ವರಪ್ಪ ಅವ್ರ ಬಗ್ಗೆ ಖರ್ಗೆ ಅವರು ನಾನು ಹೇಳ್ತಿರೋದು ಸರ್, ಅದನ್ನೇ ಅವಾಗಿಂದ ಹೇಳ್ತಿರೋದು. ಅದು ಸಂಕಲ್ಪ. ಆದ್ರೆ ಸಂಕಲ್ಪ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಸಂಕಲ್ಪ. CT ರವಿಗೆ ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಯಾವತ್ತೂ ಕೂಡ ಇಲ್ಲ. ಅದು ಅವ್ರು ಹೇಳಿದ್ರೆ ಮಾತ್ರ ಕೇಳ್ತೀನಿ ಅಂತಂದ್ರೆ ಹೇಗೆ ಅಂತ ಅಲ್ಲ. ಒಂದೇ ನಮ್ಮ ಅಭಿಮಾನಿ ಆಗಿದ್ದವ್ರಿಗೆ ಅನ್ಸುತ್ತಲ್ಲ, ನಮ್ಮ ನಾಯಕ ಹೇಳಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ಹೇಳಿದ್ರು ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್, ಆದ್ರೂ CM. ಆಮೇಲೆ DK ಅವರು ಹೇಳಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು. ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಒಬ್ಬ ನಾಯಕನನ್ನ ನೋಡೋದು ಯಾವಾಗ ಅಂತಂದ್ರೆ, ನಾನು ಇದೀನಿ ಬಿಡೋ ಅಂತವನನ್ನೇ ನಾಯಕ ಅಂತ ಹೇಳೋದು. ಇಲ್ಲ ನಾನು ನಾಯಕ ಅಂತ ಅವರು ಡಿಸೈಡ್ ಮಾಡಬೇಕು ಅಂತಂದ್ರೆ ಹೇಗೆ ಅಂತ. ನಾನು JP ಅವರೇ, ಒಳ್ಳೆಯ ಮುಖ್ಯಮಂತ್ರಿ ಆಗುವಂಥ ಯೋಗ್ಯತೆಯನ್ನು ಗಳಿಸ್ಕೊಳ್ಳೋದಕ್ಕೆ ನೀವು ಸಹಕಾರ ಮಾಡಿ. ಮುಖ್ಯಮಂತ್ರಿ ಆಗೋದು ಜನರ ತೀರ್ಮಾನ. ಆದರೆ ಮುಖ್ಯಮಂತ್ರಿ ಆದಾಗ ಒನ್ ಆಫ್ ದ ಗುಡ್ ಚೀಫ್ ಮಿನಿಸ್ಟರ್ ಅಂತ ಅನ್ಸ್ಕೋಬೇಕು, ಅದು ನನ್ನ ಆಸೆ. ವೆರಿ ಗುಡ್. ಹಾಗಾದ್ರೆ ಇಲ್ಲಿವರೆಗೂ ಯಾರೆಲ್ಲ ಒಳ್ಳೆ ಮುಖ್ಯಮಂತ್ರಿಗಳು ಇದ್ರು ಅಂತ ಇಲ್ಲಿವರೆಗೂ ಒಂದೆರಡು ಉದಾಹರಣೆ. ಈಗ ನಾನು ಎಲ್ಲರ ಒಳ್ಳೆಯ ಗುಣಗಳನ್ನು ಪಡೆದು ಅವರ ಎಲ್ಲ ಕೆಟ್ಟ ಗುಣಗಳಿಂದ ದೂರವಾಗಿ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಅಂತ ಅನಿಸ್ಕೊಳ್ಳುವಂಥ ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೊಂದಿಲ್ಲ. ಸರ್, ನನಗೆ ಒಂದೇ ಒಂದು ಪ್ರಶ್ನೆ ಕೇಳಲಿಕ್ಕಿದೆ. ನೀವೊಮ್ಮೆ ದೇವೇಗೌಡರನ್ನ ಭೇಟಿಯಾಗಿದ್ರಿ, ಯಾವುದೋ ಒಂದು PhD ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಭೇಟಿಯಾಗಿದ್ರಿ. ನಿಮ್ಮ ಮತ್ತು ಅವರ ನಡುವಿನ ಆಪ್ತತೆಯ ಮಾತುಕತೆ, ಅಂದರೆ ನಾನು ಏನು ಹೊರಗಡೆ ಹೇಳುವಂಥದ್ದನ್ನು ಕೇಳ್ತಾ ಇಲ್ಲ, ನಾನು ಆಪ್ತತೆಯ ಮಾತುಕತೆ. ಯಾಕೆಂದರೆ ಒಂದು ಒಕ್ಕಲಿಗ ನಾಯಕನಾಗಿ ಕೂಡ ಅವ್ರಿಗೊಂದು ಪ್ರೀತಿ ಇರ್ತದೆ, ಒಬ್ಬ ರಾಜಕೀಯ ನಾಯಕನಾಗಿ ಪ್ರೀತಿ ಇರ್ತದೆ, ಪಕ್ಷ ಬೇರೆ ಇದ್ದಿರ್ಬೋದು. ಆ ಒಂದು ಸಣ್ಣ ಒಡನಾಟ ಹೇಗಿತ್ತು ಅಂತ. ಒಂದು, ದೇವೇಗೌಡರು ಸುಲಭಕ್ಕೆ ಅರ್ಥ ಆಗುವಂಥವ್ರಲ್ಲ, ಮೇಲ್ನೋಟಕ್ಕೆ ಅರ್ಥ ಆಗಲ್ಲ. ಅನುಮಾನದಿಂದಲೇ ನೋಡಿದ್ರು ನಾನು ಏನಕ್ಕೆ ಬಂದಿದ್ದೀನೋ ಅಂತ. ಆಮೇಲೆ ನಿಧಾನಕ್ಕೆ ಬಿಚ್ಚಿಡ್ತಾ ಹೋದರು. ಅಗಾಧವಾದ ಒಂದು ಜ್ಞಾಪಕ ಶಕ್ತಿ ಇದೆ ದೇವೇಗೌಡರಿಗೆ. ಅವರು ಒಂದು ರೀತಿಯಲ್ಲಿ ನಡೆದಾಡುವ ನಿಘಂಟುವಿನ ಥರ ರಾಜಕಾರಣದ ಒಂದೊಂದೇ ಅನುಭವವನ್ನು ಎಳೆಯಾಗಿ ಬಿಡಿಸಿಡ್ತಾ ಹೋದರು. ನನ್ನ PhD ಸಬ್ಜೆಕ್ಟಿಗೆ ಬೇಕಾಗಿದ್ದದನ್ನು ಅದರಲ್ಲಿ ಹೆಕ್ಕಿ ತೆಗಿಬೇಕಾಗಿತ್ತು, ಯಾಕೆಂದರೆ ಅವ್ರದ್ದು ಅನುಭವ ಅಗಾಧವಾಗಿತ್ತು. ನಾನು ಅದರೊಳಗಡೆ ನನಗೆ ಅವಶ್ಯಕತೆ ಇದ್ದದ್ದನ್ನು ಹೆಕ್ಕಿ ತೆಗೆದು ಕೊನೆಗೆ ಅದನ್ನು ಸಾರರೂಪಕ್ಕಿಳಿಸಿ PhDಯಲ್ಲಿ ಅದನ್ನು ಸೇರಿಸುವಂಥ ಕೆಲಸ ಮಾಡಿದ್ದೀನಿ. ದೇವೇಗೌಡರಿಗೆ ಅವರಿಗೆ ಪರಿಸ್ಥಿತಿನ ಎದುರಿಸಿ ರೂಪುಗೊಂಡಿರುವಂಥ ಒಂದು ವಿಗ್ರಹ ಇದು. ಒಂದು ಕಲ್ಲು ವಿಗ್ರಹ ಆಗಬೇಕು ಅಂತಾದರೆ ಉಳಿಪೆಟ್ಟನ್ನು ತಿನ್ನಲೇಬೇಕು. ದೇವೇಗೌಡರು ರಾಜಕೀಯವಾಗಿ ಸಾಕಷ್ಟು ಉಳಿಪೆಟ್ಟನ್ನು ತಿಂದಿದ್ದಾರೆ. ಹಾಗಾಗಿ ಅವರ ಹಿರಿತನ ಮತ್ತು ಅವರ ಅನುಭವವನ್ನು ಗೌರವಿಸಿ ಅವರಲ್ಲಿ ಅಂದರೆ ಎಂಥದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಇದೆಯಲ್ಲ, ಅದು ಅವ್ರಿಗೆ ಇರುವಂಥ ಒಂದು ತಾಕತ್ತು. CT ರವರು ಎಷ್ಟು ಬಾರಿ ಉಳಿಪೆಟ್ಟು ತಿಂದಿದ್ದಾರೆ?
ನೀವು ಕಲ್ಲು ವಿಗ್ರಹ ಆಗಬೇಕು ಅಂದ್ರೆ ಉಳಿಪೆಟ್ಟು ತಿಂದೇ ಇದ್ರೆ ವಿಗ್ರಹ ಎಷ್ಟು ಪ್ರಮಾಣದಲ್ಲಿ ಇನ್ನು ಮೂರ್ತಿ ಆಗಿದಾರ ಅಥವಾ ಇನ್ನು ಮೂರ್ತಿ ಆಗೋದಕ್ಕೆ ಇನ್ನು ಪೆಟ್ಟು ತಿಂತಾನೆ ಇದಾರ? ಬೆಳವಣಿಗೆ ಆಗ್ಬಿಟ್ಟಿದ್ದೀನಿ ಅಂತಂದ್ರೆ ಬೆಳೆಯೋಕೆ ಏನೋ ಅವಕಾಶ ಇಲ್ಲ ಅಂತ ಆಗ್ಬಿಡುತ್ತೆ. ನೀವು ಇನ್ನು ಮೂರ್ತಿ ಆಗಿ ಹಾಗಾಗಿ ಬೆಳೆಯೋಕೆ ಅವಕಾಶ ಇದೆ ಅಂತ ಅನ್ಕೊಳ್ಳೋರೆಲ್ಲರೂ ಕೂಡ ಪೆಟ್ಟು ತಿನ್ನೋದಕ್ಕೆ ತಯಾರಾಗಲೇಬೇಕು. ಓಕೆ, ಒಂದು ಕೊನೆಯದು ಸರ್, ಒಂದು 5 ಹಿರಿಯರ ಹೆಸರುಗಳನ್ನು ಹೇಳ್ತೀನಿ. ನಿಮ್ಮ ಒನ್ ವರ್ಡ್ ಆನ್ಸರ್ ಏನು ಅಂತ ನನಗೆ ಭಾಳ ಕುತೂಹಲ ಇದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ನಾನು ಕೇಳಿದೆ, ಯಾಕಂದರೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. BL ಸಂತೋಷ್ ಒಬ್ಬ ಕಾರ್ಯಕರ್ತರನ್ನು ಬೆಳೆಸೋ ಗುಣ ಇರೋರು. ಯಡಿಯೂರಪ್ಪನವರು ರೈತ ನಾಯಕ. ಬಸವನಗೌಡ ಪಾಟೀಲ್ ಯತ್ನಾಳ್. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಮ ವಿರುದ್ಧ ಗೆದ್ದ ತಮ್ಮಯ್ಯನವರು. ನಮ್ಮ ಜೊತೆಲೇ ಇದ್ದಂಥ ಹಿಂದಿನ BJP ಕಾರ್ಯಕರ್ತ. ನೀವು ಮತ್ತು JDS ಒಂದಾದ ನಂತರ ನಿಮ್ಮನ್ನು ಚಿಕ್ಕಮಗಳೂರಲ್ಲಿ ಸೋಲಿಸಿದಂತಹ ಆ ಪಕ್ಷದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಹಳೆದನ್ನು ಮರ್ತು ಬಿಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಇದು ಸಿ ಟಿ ರವಿ ಅವರ ಮಾತು. ಸಿ ಟಿ ರವಿ ಅದ್ಭುತ ವಾಗ್ಮಿ, ಹಿಂದುತ್ವದ ಪ್ರತಿಪಾದಕ, ಬಾಬಾ ಬುಡನಗಿರಿ ಹೋರಾಟದಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸಿದಂಥವರು, ದತ್ತಪೀಠ ವಿಚಾರದಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಮಾಡಿದಂಥವರು, ಮಿನಿಸ್ಟರ್ ಆಗಿ ಕೂಡ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದಂಥವರು. ಆಮೇಲೆ ಮಾಧ್ಯಮ ಯಾವುದೇ ಪ್ರಶ್ನೆಗಳನ್ನು ಹಾಕಿದರೂ ಕೂಡ ವಿಮುಖವಾಗಿ ಓಡಿ ಹೋಗದೆ ಎಂಥದೇ ಸಂದರ್ಭದಲ್ಲೂ ಕೂಡ ಅದನ್ನು ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬಲ್ಲೆ. ಕೆಲವೊಮ್ಮೆ ಸಂದಿಗ್ಧ ಪರಿಸ್ಥಿತಿಗಳು ಉಂಟಾಗತ್ತೆ. ಸಿ ಟಿ ರವಿ ಅವರು ಪ್ರಯಾಣಿಸ್ತಾ ಇದ್ದಂತಹ ತಮಿಳುನಾಡಿಗೆ ಹೋಗ್ತಿರಬೇಕಾದ್ರೆ ಅವರು ಒಂದು ಫಾರ್ಚುನರ್ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಒಂದು ಆಕ್ಸಿಡೆಂಟ್ ಆಗತ್ತೆ, 2 ಮೃತಪಡ್ತಾರೆ. ಬಟ್ ಆ ಸಂದರ್ಭದ ಗುಂಡಿಗೆ ಬಹಳ ಶಕ್ತಿ ಬೇಕು ಅದಕ್ಕೆ. ಅದು ಬಂಗಾರಪ್ಪನವರು ಹೇಳ್ತಾ ಇದ್ರು, ಯಮಗುಂಡಿಗೆ ಅಂತಾರೆ ಅಂದರೆ ಅದಕ್ಕೆ ಯಮಗುಂಡಿಗೆ ಬೇಕು ಅಂತ. ಅಲ್ಲಿ ಹೆಣ ಬಿದ್ದಿರತ್ತೆ, ಆದರೆ ಇಡೀ ರೋಧಿಸ್ತಾ ಇರ್ತಾರೆ ಫ್ಯಾಮಿಲಿಯವರು, ಅಕ್ಕಪಕ್ಕದವರೆಲ್ಲರೂ ಕೂಡ. ಸಿ ಟಿ ರವಿ ಅವರಿಗೆ ಗಾಯ ಆಗಿದೆ, ಕೈಗೆಲ್ಲ ಗಾಯ ಆಗಿದೆ. ಬಟ್ ಸಿ ಟಿ ರವಿ ಅವರನ್ನು ಬೈತಾ ಇದ್ದಾರೆ, ಆಯಿಗೆ ಬಂದಾಗ ಬೈತಾ ಇದ್ದಾರೆ ಅಲ್ಲಿ ಜನಗಳು. ಅಂದರೆ ಆ ಸಂದರ್ಭದ್ದು. ಆದರೆ ಸಿ ಟಿ ರವಿ ಅಲ್ಲಿ ನಿಲ್ತಾರೆ, ಹೌದಪ್ಪ ಆಗಿದೆ, ನಾನು ಇದ್ದೀನಲ್ಲ, ನಾನು ಓಡೋಗಿಲ್ಲ, ಇಲ್ಲಿ ಇದ್ದೀನಪ್ಪ ಅಂತ. ಆ ಧೈರ್ಯ, ಆಮೇಲೆ ಆ ಸಂದರ್ಭವನ್ನು ಎದುರಿಸುವಂಥ ಶಕ್ತಿ ಭಗವಂತ ಸಿ ಟಿ ರವಿ ಅವರು ಕೊಟ್ಟಿದ್ದಾರೆ. ರಾಜಕೀಯದಲ್ಲೂ ಕೂಡ ಎಂಥ ಷಡ್ಯಂತ್ರಗಳಿದ್ದರೂ ಅವುಗಳನ್ನು ಕೂಡ ಎದುರಿಸಿ ಈ ರಾಜ್ಯದ ಒಂದು ಉನ್ನತ ಹುದ್ದೆಗೆ ಏರುವಂಥ ಒಂದು ಸೌಭಾಗ್ಯ ನಿಮಗಾಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು.